ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಸೊ ಇವತ್ತೊಂದು ಮದುವೆ ಹೆಣ್ಣಿನ ಬ್ರೈಡಲ್ ಸೀರೆಗೆ ಬ್ರೈಡಲ್ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಸೊ ಬ್ರೈಡಲ್ ಅಂದ ತಕ್ಷಣ ಮಣಿ ಇದ್ದರೆ ಮಾತ್ರ ಬ್ರೈಡಲ್ ಲುಕ್ ಅಂತಲ್ಲ, ಥ್ರೆಡ್ ವರ್ಕಿಂದ ಕೂಡ ಬ್ರೈಡಲ್ ಲುಕ್ ಅನ್ನೋದು ಕೊಡುತ್ತೆ ಡಿಸೈನು. ಸೊ ಅಂಥದ್ದೇ ಇವತ್ತು ಒಂದು ಹೊಸ ರೀತಿಯ ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಮೋಸ್ಟ್ಲೆಸ್ಟ್ ಥ್ರೆಡ್ ವರ್ಕ್ನೇ, ಯಾಕಂದರೆ ಕಸ್ಟಮರ್ ಯಾವುದೇ ರೀತಿ ಬೀಡ್ಸ್ ಬೇಡ ಅಂತ ಹೇಳಿದ್ದಾರೆ. ಸೊ ಲಾಸ್ಟಲ್ಲಿ ನೋಡೋಣ, ಚೆನ್ನಾಗಿ ಕಂಡ್ರೆ ಕುಚ್ಚಿಗೆ ಮಾತ್ರ ಒಂದು ರಿಂಗ್ ಬೀಡ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೂ ಕೂಡ ಗೊತ್ತಿಲ್ಲ ಈ ಡಿಸೈನ್ ಯಾವ ಥರ ಬರುತ್ತೆ ಅಂತ. ನಾನು ಕೂಡ ಫಸ್ಟ್ ಟೈಮ್ ನೋಡಿರೋದು ಅದು ಕೂಡ. ಸೊ ಫಸ್ಟ್ ಟೈಮ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟು ಸೀರೆ ನೋಡೋದಾದರೆ ಸಖತ್ತಾಗಿದೆ. ಸೊ ಮೇಲೆ ಬಾರ್ಡರು, ಹಾಗೆ ಕೆಳಗಡೆ ಬಾರ್ಡರ್ ಇದೆ. ಮಿಡ್ಲಲ್ಲಿ ಈ ಥರ ಎಲಿಫೆಂಟ್ ಡಿಸೈನ್ ಅನ್ನೋದು ಬಂದಿದೆ ಈ ಒಂದು ರಿಚ್ ಸೀರೆಗೆ. ಸೊ ಕಲರ್ ಕಾಂಬಿನೇಷನ್ ಬಂದು ಈ ಥರ ಇದೆ, ಸಖತ್ತಾಗಿದೆ ಸೀರೆ ಬಂದು. ಸೊ ಇದಕ್ಕೆ ಒಂದು ಹೇಳಿದ್ನಲ್ಲ, ಥ್ರೆಡ್ ವರ್ಕ್ ಡಿಸೈನ್ ಆದರೂ ಕೂಡ ಬ್ರೈಡಲ್ ಲುಕ್ ಅನ್ನೋದು ಕಾಣಿಸುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಸೊ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನು ಒತ್ಬಿಡಿ. ಆಲ್ ಅನ್ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನಾನು ಹಾಕೋಂಥ ಎಲ್ಲ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ನಿಮಗೆ ಫ್ರೀ ಸಿಕ್ಕಾಗ ನೋಡ್ಕೋಬೋದು. ಹಾಗೆ ಯಾವಾಗಲೂ ನೀವು ವೀಡಿಯೋ ನೋಡಿದ್ರೆ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮಗೇನಾದರೂ ಸೀರೆ ಶಾಪಿಂಗ್ ಮಾಡೋಂಗಿದ್ರೆ ಕೆಳಗಡೆ ಶಾಪಿಂಗ್ ಶೋ ಆಗ್ತಾ ಇರುತ್ತೆ. ಸೊ ಅಲ್ಲೋಗಿ ನೀವು ಆರಾಮಾಗಿ ಸೀರೆಗಳನ್ನ ಶಾಪಿಂಗ್ ಮಾಡ್ಕೋಬೋದು. ಸೊ ಇದಕ್ಕೆ ದಾರ ಬಂದು ನೋಡಿ, ಸ್ಯಾರಿಲಿರುವಂಥ ಕಲರು ದಾರ 8 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ರಾಣಿ ಪಿಂಕ್ ಕೂಡ ಇದೆ ಬಾರ್ಡರಲ್ಲಿ. ಪಲ್ಲು ಬಂದು ರಾಣಿ ಪಿಂಕ್ ಇದೆ, ಗೋಲ್ಡ್ ಕೂಡ ಇದೆ. ಸೊ ಹಂಗಾಗಿ ಇದಕ್ಕೆ ಎಲ್ಲ ರೀತಿ ದಾರ ತೊಗೊಳ್ತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ಬಳಸುವಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನಡೆಯುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀಟಾಗಿ ನೋಡ್ಕೊಂಬಿಡಿ. ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ. ಸೊ ಸ್ಕ್ರೀನ್ ಮೇಲೇ ತೋರಿಸ್ತಾ ಇದ್ದೀನಿ ಆದಷ್ಟು. ಸೊ 90.85 mm ಇದೆ. ಒಂದು ಸತ್ತೆ 8 ಕೂಡ ತೊಗೊತೀನಿ. 9, 10 ತೊಗೊಳ್ಳಿ. ಫಸ್ಟ್ ಬಂದು ಸ್ಟಾರ್ಟಿಂಗಲ್ಲಿ ನೀಡೆಲ್ಲ ಹಾಕಿ ದಾರ ತಂದು ಲಾಕ್ ಮಾಡ್ಕೊತೀವಲ್ಲ, ಆ ರೀತಿಯಾಗಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನಾನೀಗ ಕುಚ್ಚು ಕಟ್ಟೋದಕ್ಕೆ ಫಸ್ಟು ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1, 2, 3, 4 ಚೈನ ಹಾಕಿ ಈ 4 ಚೈನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆದಷ್ಟು ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಈ 4 ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 4 ಚೈನ್ ಹಾಕಿ ಲಾಕನ್ನು ಹಾಕಿಬಿಟ್ಟು ಈಗ ಮತ್ತೆ 1 ಚೈನ್ 2 ಚೈನ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 2 ಚೈನ ಹಾಕ್ಕೋಬೇಕು. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಬಾರಿ ದಾರನ ಸುತ್ತಕೊಂಡು ಇಲ್ಲಿ 4 ಚೈನ್ ಏನಿದೆಯಲ್ವಾ, ಈ 4 ಚೈನ್ ಲಾಕ್ ಏನಿದೆ ನೋಡಿ, ಈ 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಷನ್ನ ಹಾಕ್ಕೊತೇನೆ. ಈ ಥರ ಡಬಲ್ ಕ್ರೋಷನ್ನ ನಾನಿಲ್ಲಿ 4 ಟೈಮ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಏನು 2 ಚೈನ್ ಇದೆಯಲ್ವಾ, ಆ ಕೌಂಟ್ ಬಿಟ್ಟು ನಾನಿಲ್ಲಿ 4 ಡಬಲ್ ಕ್ರೋಷಗಳನ್ನ ಈ ಒಂದು 4 ಚೈನ್ ಗ್ಯಾಪಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲೇನು 4 ಚೈನ್ ಹಾಕಿದ್ದೀವಲ್ಲ, ಅದೇ ಒಂದು ತುದಿಯಲ್ಲಿ ಈ 4 ಡಬಲ್ ಕ್ರೋಷೆ ಕಂಬಗಳನ್ನ ಹಾಕಿದ್ದೀನಿ. ಫಸ್ಟ್ ಹಾಕಿರುವಂಥ ಚೈನ ಬಂದು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಸೊ 3 ಆಗಿದೆ, ಇದು ಬಂದು 4. ಆ ಚೈನ ಬಿಟ್ಬಿಟ್ಟು 4 ಡಬಲ್ ಕ್ರೋಷೆನ ಹಾಕ್ಕೋಬೇಕು. 4 ಡಬಲ್ ಕ್ರೋಷೆ ಹಾಕಿದ ಮೇಲೆ ನೋಡಿ, ಇದು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 1 ಚೈನ್ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಚೈನ್ ಲಾಕ್ ಮಾಡಿದ್ದೀವಲ್ವ, ಸೊ ಇದೇ ಲಾಕಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಸೇಮ್ ಮತ್ತೆ ಡಬಲ್ ಕ್ರೋಷೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನಾನು 4 ಡಬಲ್ ಕ್ರೋಷೆಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ಒಂದು ಬಾರಿ ದಾರನ ಸುತ್ತಕೊಂಡು ಅದೇ ಪಟ್ಟಲ್ ಪಾಯಿಂಟಲ್ಲಿ ಹೋಗಿ ಲಾಕನ್ನು ಮಾಡ್ಕೋಬೇಕು. 4 ಡಬಲ್ ಕ್ರೋಷೆ ಕಂಬಗಳನ್ನ ಹಾಕ್ಕೊಂಡು ಮತ್ತೆ ಈ ಅಚ್ಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈ ಲಾಕ್ ಏನು ಮಾಡಿದ್ದೀವಲ್ವ, ಇದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಷೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಫಸ್ಟು ಈ ಥರ ಆಚೆಗಳನ್ನ ಒಂದು 3 ಹಚ್ಚ ಹಾಕೋಬೇಕಾಗತ್ತೆ. ಸೊ ಓಲ್ಡ್ ಡಿಸೈನ್ ಅಂತ ವೀಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ಇದು ಅಂದರೆ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ನಾನು ಕೂಡ ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ ಈ ಡಿಸೈನ್ನ. ಸೊ ಈ ಥರ ಮತ್ತೆ ನೋಡಿ, ಈ ಥರ ಕ್ರಾಸಲ್ಲಿ 3 ಆರ್ಚ್ಗಳನ್ನ ಹಾಕಿಬಿಟ್ಟು ಇದು ಕೂಡ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು
ಆ ಪಾಯಿಂಟಿಗೆ ಇಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು 1 2 3 ಆರ್ಚ್ಗಳನ್ನ ಇಲ್ಲಿ ಹಾಕಿದ್ದೀನಿ. ಈಗ ಬಂದು ನೋಡಿ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1 2 ಯಾವಾಗಲೂ 2 ಚೈನ್ ಹಾಕಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಿದ್ದೀವಲ್ವ, ಈ 2 ಚೈನ್ನ ಬಿಟ್ಬಿಟ್ಟು ಈಗ ಮತ್ತೆ ಎಕ್ಸ್ಟ್ರಾ ಚೈನ್ಗಳನ್ನ ಹಾಕೊತಾ ಇದ್ದೀನಿ. ಇಲ್ಲಿ ಈ 2 ಚೈನ್ಗಳು ಹಾಕಿದ ಮೇಲೆ ಮತ್ತೆ 1 2 3 ಹಾಕ್ತಾ ಇದ್ದೀನಿ. ಅಂದರೆ ಟೋಟಲ್ ಆಗಿ 5 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 5 ಚೈನ್ ಹಾಕಿ ಸ್ವಲ್ಪ ಸೀರೆನ ಬ್ಯಾಕ್ ಸೈಡಲ್ಲಿ ತಿರ್ಕೊಂಡ್ಬಿಟ್ಟು ಇಲ್ಲೇ ನಾವು 4 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಇರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿಬಿಟ್ಟು ಇಲ್ಲಿ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ನಾನು 1 2 3 4 5 6 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 5 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಆಮೇಲೆ ನಾನಿಲ್ಲಿ 6 ಚೈನ್ಗಳನ್ನ ಹಾಕಿದ್ದೀನಿ. 6 ಚೈನ್ಗಳನ್ನ ಹಾಕಿಬಿಟ್ಟು ಈ 6 ಚೈನು ಈ ಕಡೆ ಆ ಚೈನ್ ಇದೆಯಲ್ವ, ಇಲ್ಲಿ ಸ್ವಲ್ಪ ಲೂಸ್ ಆಗೇ ಲಾಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ 6 ಚೈನ್ ಇದೆಯಲ್ಲ, ಅದು ಲೂಸ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಚೈನ್ ಏನಿದೆಯಲ್ಲ ಆ ಹೋಲಲ್ಲಿ ಈಗ ಹಾಕಿರುವಂಥ 6 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ 6 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಈ ಲಾಸ್ಟ್ ಆ ಚೈನ್ ಇದೆಯಲ್ವ, ಇದ್ರ ತುದಿಗೆ ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ 3 ಚೈನ್ ಲಾಕ್ ಹಾಕಿ ಜಸ್ಟ್ 1 ಚೈನ್ನ ಹಾಕ್ಕೊಂಡು ಸ್ಯಾರಿನ ಸೀದಾ ಕಡೆ ತಿರ್ಸ್ಕೊತಾ ಇದ್ದೀನಿ. ಸೀರೆನ ಸೀದಾ ಕಡೆ ಟರ್ನ್ ಮಾಡಿಕೊಂಡು ಈಗ ಮತ್ತೆ ನೋಡಿ ಇಂಡಲ್ ಮೇಲೆ 1 ಬರಿ ದಾರನ ಸುತ್ತಕೊಂಡು ಇಲ್ಲಿ 6 ಚೈನ್ ಗ್ಯಾಪ್ ಹಾಕಿದ್ದೀವಲ್ವ, ಈ ಒಂದು ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ 3 ಚೈನ್ ಹಾಕಿದ್ದೀವಲ್ಲ ಆ ಒಂದು ಲೆಂತಿಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲೇನಿದೆಯಲ್ಲ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಈ ಒಂದು 3 ಚೈನ್ ಲೆಂತಿಗೆ ಆ ಡಬಲ್ ಕ್ರೋಶೆಗಳನ್ನ ಹಾಕ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ 6 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಸ್ಟಾರ್ಟಿಂಗಲ್ಲಿ ಏನು ಲೆಂತಿಲಿ ಡಬಲ್ ಕ್ರೋಶೆನ ಹಾಕಿದ್ದೀವೋ ಅದೇ ಒಂದು ಲೆಂತಲ್ಲಿ ಈ ಒಂದು ಡಬಲ್ ಕ್ರೋಶೆ ಕಂಬಗಳನ್ನೋದು ಹಾಕೋಬೇಕು. ಸೊ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಥರ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಈ ಒಂದು 6 ಚೈನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕೌಂಟ್ ಕೂಡ ನಾನು ಮಾಡಿ ಹೇಳ್ತೀನಿ ಡಬಲ್ ಕ್ರೋಶೆ ಎಷ್ಟು ಹಿಡಿದಿದೆ ಅಂತ. ಸೊ ನೀಟಾಗಿ ಒಂದು ಆಚೆ ಫಿನಿಶಿಂಗ್ ಬರೋವರೆಗೂ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಸೊ ಒಂದು ಸರಿ ಹೆಚ್ಚು 1 2 ಹೆಚ್ಚು ಕಮ್ಮಿ ಆದರೂ ಕೂಡ ನಡೆಯುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಆಚೆಲಿ ಎಷ್ಟು ಡಬಲ್ ಕ್ರೋಶೆನ ಹಾಕಿರ್ತೀರೋ ಸೊ ಅದೇ ಕೌಂಟು ನೆಕ್ಸ್ಟ್ ಹಾಕುವಂಥ ಆಚೆಲ್ಲಿ ಹಾಕಿಬಿಟ್ರೆ ಸೊ ಡಿಸೈನು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಆಚಲ್ಲಿ 12, ಒಂದು ಆಚಲ್ಲಿ 13, 14 ಈ ಥರ ಹಾಕಿದರೆ ಸ್ವಲ್ಪ ಡಿಸೈನ್ ಅನ್ನೋದು ನಿಮಗೆ ಮಿಸ್ಸಿಯಾಗಿ ಕಾಣಿಸುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಡಿಸೈನ್ ನಿಮಗೆ ಇದಾಗೋದಿಲ್ಲ. ಸೊ ನಿಮಗೆ ಜಾಸ್ತಿ ಕಡಿಮೆ ಫಸ್ಟ್ ಆಚೆ ಏನು ಸ್ಟಾರ್ಟಿಂಗ್ ಮಾಡಿರ್ತೀರಲ್ವ ಅದೇ ಆಚಲ್ಲಿ ಫಸ್ಟು ಡಿಸೈಡ್ ಆಗಿಬಿಟ್ಟು ನೀವು ಡಬಲ್ ಕ್ರೋಶೆನ ಹಾಕ್ಕೋಬೋದು. ಸೊ ಇಲ್ಲಿ ಟೋಟಲ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಚೈನ್ನ ಬಿಟ್ಬಿಟ್ಟು 1 2 3 4 5 6 7 8 9 10 11 12 ಇಲ್ಲಿ 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಸೊ 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ಕೆಳಗಡೆ ಇಲ್ಲೇನು 5 ಚೈನ್ ಹಾಕಿದ್ದೀವಲ್ವ, ಸೊ ಇಲ್ಲಿ ಬಂದು ನೋಡಿ 1 2 ಚೈನ್ನ ಬಿಟ್ಬಿಟ್ಟು 3 ಚೈನ್ ಲೆಂತ್ ಏನಿದೆಯಲ್ಲ ಅಲ್ಲಿಗೆ ಮೇಲೆ ಆಚೆನ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಲಾಕನ್ನು ಹಾಕಿದ ಮೇಲೆ ನೋಡಿ ಇಲ್ಲಿ 2 ಚೈನ್ ಉಳ್ಕೊಂಡಿದೆ. ಸೊ ಈ 2 ಚೈನ್ ನೋಡ್ಕೊಂಡ್ಬಿಟ್ಟು ಈಗ ಮತ್ತೆ 1 ಬರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಫಸ್ಟ್ ಆಚೆ ಕೆಳಗಡೆ ಲಾಕ್ ಮಾಡಿದ್ದೀವಲ್ವ, ಸೊ ಈ ಲಾಕಲ್ಲಿ ಮತ್ತೆ ನೀಡಲ್ನ ಹಾಕಿ ಇಲ್ಲಿ ಏನು 2 ಚೈನ್ ಲೆಂತ್ ಏನಿದೆಯೋ ಆ ಲೆಂತ್ಗೆ ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಲೂಸ್ ಆದರೂ ಕೂಡ ಸ್ವಲ್ಪ ರಿಮೂವ್ ಮಾಡಿಕೊಂಡು ದಾರನ ಅದೇ ಕರೆಕ್ಟ್ ಪಾಯಿಂಟಿಗೆ ಡಬಲ್ ಕ್ರೋಶೆನ ಹಾಕೋಬೇಕು. ಸೊ ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಆಚಲ್ಲಿ ಏನು ನಾವು ಇಲ್ಲಿ 4 ಬರಿ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಲ್ವ ಅದೇ ಒಂದು 4 ಡಬಲ್ ಕ್ರೋಶೆ ಇಲ್ಲಿ ಕೂಡ ನಾನು ಹಾಕ್ತಾಯಿದ್ದೀನಿ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಇಲ್ಲಿ ಕೂಡ ನಾನು 4 ಡಬಲ್ ಕ್ರೋಶೆ ಕಂಬ ಅನ್ನೋದು ಹಾಕಿದ್ದೀನಿ. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ನಿಮಗೆ ನೋಡೋದಕ್ಕೆ ಒಂಥರ ಸಿಂಪಲ್ ಆದರೂ ಲುಕ್ ಇದ್ರದ್ದೇ ಆದಂಥ ಲುಕ್ಕು ಇದೆ. ಫೈನಲ್ ಆಗಿ ನೋಡಿ. ಸೊ ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಮಣಿ ಇಷ್ಟ ಇತ್ತು ಅಂದರೆ ಇಲ್ಲಿ ನೀವು ಲಾಕ್ ಮಾಡ್ತೀರಲ್ವ ಈ ಒಂದು ಆಚೆನ ಇಲ್ಲಿ ಬೇಕಿದ್ರೆ ನೀವು ಬೀಡ್ಸನ್ನು ಹಾಕೋಬೋದು. ಇಲ್ಲ ಲಾಸ್ಟಲ್ಲಿ ಎಲ್ಲ ಡಿಸೈನ್ ಮುಗಿದ ಮೇಲೆ ಒಂದು ಬೀಡ್ಸನ್ನು ಕೂಡ ನೀವು
ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ ನಾನು ಕುಚ್ಚು ಕಟ್ಟೋದಕ್ಕೆ ಇಲ್ಲಿ 4 ಚೈನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ನ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಟಾರ್ಟಿಂಗಲ್ಲಿ ಏನು 4 ಚೈನಲ್ಲಿ 4 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಸೊ ಅದೇ ಒಂದು ಮೆಥಡನ್ನೇ ಸೇಮ್ ಹಾಕ್ತಾ ಇದ್ದೀನಿ ಇವಾಗ. ಮತ್ತೆ ಈಗ 4 ಡಬಲ್ ಕ್ರೋಶೆ, ಈ ಥರ 4 ಡಬಲ್ ಕ್ರೋಶೆನ ಹಾಕಿದ ಮೇಲೆ ಮತ್ತೆ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಮತ್ತೆ 2 ಚೈನ್, ಮತ್ತೆ ನೀಡಲ್ ಮೇಲೆ ದಾರ, ಮತ್ತೆ ಲಾಕ್ ಏನು ಮಾಡಿದ್ದೀವಲ್ಲ ಆ ಲಾಕಲ್ಲಿ ಮತ್ತೆ 4 ಡಬಲ್ ಕ್ರೋಶೆ. ಸೊ ಇಲ್ಲಿ ಕೂಡ 3 ಆರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ಒಂದು ಬರಿ ದಾರ, ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 5 ಚೈನ್ ಹಾಕಿ ನನ್ನ ಸ್ಟೈಲಲ್ಲಿ ಯಾವಾಗಲೂ ತೋರಿಸ್ತೀನಲ್ಲ, ಸೊ ಸೀದಾ ಕಡೆಯೇ ಈ ಚೈನ್ನ ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ, ಯಾವುದು ಈಸಿ ಆಗುತ್ತೋ ಆ ಒಂದು ಮೆಥಡಲ್ಲಿ ಚೈನ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 6 ಚೈನ್ನ ಹಾಕ್ಕೊತಾ ಇದ್ದೀನಿ. 6 ಚೈನ್ ಹಾಕಿಬಿಟ್ಟು ಮತ್ತೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸೀದಾ ಕಡೆಯೇ ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಉಲ್ಟಾ ಮಾಡಿಕೊಂಡು ಸೀರೆನ ಕೂಡ ಟರ್ನ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು, ಇಲ್ಲ ಸೀದಾ ಕಡೆ ಕೂಡ ಈ ಥರ ಕೂಡ ನೀವು ಚೈನ್ಗಳನ್ನ ಲಾಕ್ ಮಾಡಿಕೊಂಡು ಡಿಸೈನ ನೀವು ಟ್ರೈ ಮಾಡ್ಬೋದು. ಸೊ ಮತ್ತೆ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಸೀದಾ ಕಡೆ ಕೂಡ ಈ ಥರ ಚೈನ್ನ ಹಾಕಿದ ಮೇಲೆ ಸೊ ನೀಡಲ್ ಮೇಲೆ ಮತ್ತೆ ಒಂದು ಬರಿ ದಾರನ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ 6 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಆ 3 ಚೈನ್ ಲೆಂತಿಗೆ ಮತ್ತೆ ನಾನೀಗ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಒಂದು ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ, 2ರಿಂದ 1 ಸರಿ, 2ರಿಂದ 1 ಸರಿ, ಈ ರೀತಿ ಡಬಲ್ ಕ್ರೋಶೆನ ಈ ಒಂದು 6 ಚೈನಲ್ಲಿ ನಾನು 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಸೊ 12 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲೇನು 5 ಚೈನ್ ಏನಿದೆಯಲ್ವ, ಕೆಳಗಡೆ 2 ಚೈನ್ ಬಿಟ್ಟು 3 ಚೈನಲ್ಲಿ ನೀಡಲ್ನ ಹಾಕಿ ಇದನ್ನು ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಸೊ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕೆಳಗಡೆ ಆ ಚೈನ್ ಲಾಕ್ ಮಾಡಿದ್ದೀವಲ್ವ, ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 4 ಟೈಮ್ ಮತ್ತೆ ಸೇಮ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತೆ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ. ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಎಲ್ಲಿ ಬೀಡ್ಸ್ ತೊಗೊಂಡಿಲ್ಲ ಫ್ರೆಂಡ್ಸ್ ನಾನು. ನೀವು ಬೇಕಿದ್ದರೆ ಲಾಸ್ಟಲ್ಲಿ ಮಣಿಗಳು ಬೇಕಿದ್ದರೆ ನೀವು ಮಣಿಗಳು ಹಾಕ್ಕೋಬೋದು. ಸೊ ಈ ರೀತಿ ಆಚ್ ಅನ್ನೋದು ಬರುತ್ತೆ ಈ ಒಂದು ಡಿಸೈನು. ಸೊ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಲಾಕನ್ನು ಮಾಡಿ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಮತ್ತೆ ಸೇಮ್ 4 ಚೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 4 ಚೈನ್ನ ಕಂಟಿನ್ಯೂ ಮಾಡಿ ನೀವು ಬೇಕಿದ್ದರೆ ಈ 4 ಚೈನ್ ಲಾಕನ್ನು ಹಾಕಿದ್ರಿ ಅಲ್ವಾ, ಇಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಲಾಕನ್ನು ಹಾಕೊಂಡ್ಬಿಟ್ಟು ಈಗ ಮತ್ತೆ ಸೇಮ್ 2 ಚೈನ್ನ ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಒಂದು ಗ್ಯಾಪಲ್ಲಿ ಕೂಡ ನೀವು ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ಕೋಬೋದು. ಈ ಥರ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ, ಸೊ ಸ್ಟಾರ್ಟಿಂಗಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ, 4 ಚೈನಲ್ಲಿ ಹಾಕಿದ್ದೀನಿ ಅಲ್ವಾ, ಇಲ್ಲಿ ಸ್ವಲ್ಪ ಈ ಥರ ಇಲ್ಲಿ ಎಳ್ಕೊಂಡಂಗೆ ಕಾಣಿಸುತ್ತೆ. ಸೊ ಇದ್ರ ಬದಲು ನೀವೇನು ಮಾಡಿ, ಈ ಥರ ಇಲ್ಲೇನು 4 ಚೈನ್ ಹಾಕಿ 2 ಲಾಕನ್ನು ಮಾಡಿಕೊಂಡು ಇಲ್ಲಿ ವರ್ಕನ್ನು ನೀವು ಸೇಮ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಆವಾಗ ಈ 4 ಚೈನ್ ಅನ್ನೋದು ಪಲ್ಲುಗೆ ನೀಟಾಗಿ ಕುಂತ್ಕೊಳ್ಳುತ್ತೆ. ಸೊ ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಥರ 4 ಡಬಲ್ ಕ್ರೋಶೆನ ಹಾಕಿ ಈ ಥರ 3 ಆರ್ಚ್ಗಳನ್ನ ಹಾಕಿಬಿಟ್ಟು ಮತ್ತೆ ಚೈನ್ನ ಹಾಕಿ ಮೇಲೆ ವರ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ವರ್ಕನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಡಿಸೈನ್ ಬಂದು ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಸ್ಯಾರಿ ಫುಲ್ಲಾಗಿ ಥ್ರೆಡ್ ವರ್ಕ್ ಡಿಸೈನೇ ಇಷ್ಟು, ಎಲ್ಲಿ ನಾವು ಬೀಡ್ಸ್ ತೊಗೊಂಡಿರೋದಿಲ್ಲ, ಥ್ರೆಡ್ಡಿಂದ ವರ್ಕ್ ಮಾಡ್ತೀವಲ್ಲ, ಒಂಥರ ಸುಕ್ ಬಂದಂಗೆ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಸೀರೆಗೆ ವರ್ಕ್ ಮಾಡಿದ ಮೇಲೆ ಲಾಸ್ಟಲ್ಲಿ ಎಲ್ಲವನ್ನೂ ಈ ಥರ ಕೈಯಿಂದ ನೀವು ಈ ಥರ ಸಾಫ್ ಮಾಡಿದ್ರೆ ಅದು ನೀಟಾಗಿ ಅದೊಂದು ಪ್ಲೇಸಿಗೆ ಡಬಲ್ ಕ್ರೋಶೆ ಅನ್ನೋದು ನೀಟಾಗಿ ಕುಂತ್ಕೊಳ್ಳುತ್ತೆ. ಆವಾಗ ಈ ಆರ್ಚ್ ಅನ್ನೋದು ಕಂಪ್ಲೀಟಾಗಿ ನೀಟಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಓವರಾಲ್ ಆಗಿ ಲುಕ್ಕು ಲಾಸ್ಟಲ್ಲಿ ಕುಚ್ಚನ್ನ ಕಟ್ಟುತ್ತೀನಿ ಅಲ್ವಾ, ನೀವು ಎಲ್ಲೆಲ್ಲಿ ಚೇಂಜ್ ಮಾಡಿಕೊಂಡು ಇನ್ನೂ ಗ್ರ್ಯಾಂಡಾಗಿ ಮಾಡ್ಕೋಬೋದು ಈ ಡಿಸೈನ್ ಅನ್ನೋದು ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫೈನಲ್ ಆಗಿ ಅವ್ರು ಹೇಳಿದ್ದಿರೋ ಡಿಸೈನೇ ನಾನಿಲ್ಲಿ ಹಾಕಿದ್ದೀನಿ, ಈ ಥರ ಬರುತ್ತೆ. ಸೊ ಕಂಪ್ಲೀಟಾಗಿ ಈ ಥರ ವರ್ಕ್ನ ಮುಗಿಸ್ಬಿಟ್ಟು ಇದಕ್ಕೆ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ.
ಕಂಪ್ಲೀಟಾಗಿ ವರ್ಕನ್ನು ಹಾಕಿಬಿಟ್ಟು ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ. ಕುಚ್ಚು ಬಂದುಬಿಟ್ಟು ಇದಕ್ಕೂ ಕೂಡ ನಾನು ಒಂದೇ ಕಲರ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕಿರುವಂಥ ಒಂದು ಬ್ರೈಡಲ್ ಡಿಸೈನ್ ಇದು. ತುಂಬ ಈಸಿಯಾಗಿ ಹಾಕೋಬೋದು. ಫುಲ್ ಥ್ರೆಡ್ ವರ್ಕ್ ಡಿಸೈನ್ ಕೂಡ ಆಗಿರುತ್ತೆ. ಕುಚ್ಚಿಗೆ ಬಂದು ನಾನು ರಿಂಗ್ ಬೀಡ್ಸನ್ನು ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ. ನೀವು ಬೇಕಿದ್ದರೆ ಕುಚ್ಚು ಒಳಗಡೆ ಒಂದು ಬೀಡ್ಸನ್ನ ಇಟ್ಟು ಬಫ್ ಥರನೂ ಕುಚ್ಚನ್ನ ನೀವು ಈ ಒಂದು ಡಿಸೈನ್ಗೆ ಹಾಕ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬಂದು ಸ್ವಲ್ಪ ಲೆಂತಿಯಾಗಿ ಬರುತ್ತೆ. ಆ ಥರ ಕುಚ್ಚನ್ನ ಹಾಕಿದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನೀವು ಶಾರ್ಟಲ್ಲಿ ಈ ಥರ ಹಾಕಿಬಿಟ್ಟು ಹೈಲೈಟ್ ಆಗಿ ಬೇಕು ಅಂದರೆ ಈ ಒಂದು ರಿಂಗ್ ಬೀಡ್ಸನ್ನ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟ್ ಡಿಸೈನ್ಗೆ ಎಲ್ಲಿ ಮಣಿ ತೊಗೊಂಡಿಲ್ಲ, ಹಂಗಾಗಿ ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಕುಚ್ಚಿಗೆ ಈ ಥರ ರಿಂಗ್ ಬೀಡ್ಸ್ ಅನ್ನೋದು ಹಾಕಿದ್ದೀನಿ. ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ಇನ್ನು ಓವರಲ್ ಆಗಿ ಇದನ್ನೇ ನೀವು ಗ್ರ್ಯಾಂಡಾಗಿ ಮಾಡ್ಕೋಬೋದು ಅಂದರೆ ಮೇಲೆ ಏನು ಆಚೆ ಏನಿದೆಯಲ್ವ, ಈ ಆಚೆಗೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಒಂದು ಸ್ಟೋನ್ ಲೇಸನ್ನು ಕೂಡ ಅಥವಾ ಬಾಲ್ ಚೈನ್ ನಿಮ್ಗೆ ಯಾವ ಥರ ಇಷ್ಟ ಆಗ್ತದೆ ನೋಡ್ಕೊಂಬಿಟ್ಟು ಆ ಥರ ನೀವು ಅಂಟಿಸ್ಕೋಬೋದು. ಅದು ಕೂಡ ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ. ಇಲ್ಲಾಂದರೆ ಮಿಡ್ಲಲ್ಲಿ ಇದೇನು ಗ್ಯಾಪ್ ಇದೆಯಲ್ಲ, ಇದು ಕವರ್ ಆಗೋಕ್ಕೆ ಒಂದು ಫ್ಲವರ್ ಬೀಡ್ಸನ್ನು ಇಟ್ಟುಬಿಟ್ಟು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಅದು ಬಂದು ನಿಮ್ಮ ಇಷ್ಟದ ಮೇಲೆ ಬಿಟ್ಟಿರೋದು. ಸ್ವಲ್ಪ ಚೇಂಜಸ್ ಬೇಕಿದ್ದರೆ ಮಾಡ್ಕೊಳ್ಳಿ. ಬಟ್ ಈ ಸೀರೆಗೆ ಬಂದು ಈ ರೀತಿಯಾಗಿ ಹಾಕಿದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕಿದರೂ ಕೂಡ ಸೊ ಈ ಒಂದು ಬ್ರೈಡಲ್ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ, ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ವರ್ಕ್ನ ಹಾಕ್ಬಿಟ್ಟು ಕುಚ್ಚನ್ನ ಹಾಕಿಬಿಟ್ರೆ ಕಂಪ್ಲೀಟಾಗಿ ಮುಗ್ದೋಗುತ್ತೆ ಈ ಡಿಸೈನು. ಸೊ ಫೈನಲ್ ಆಗಿ ಲುಕ್ ನೋಡಿ ಈ ಥರ ಬಂದಿದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 650ಇಂದ 700ವರೆಗೂ ಚಾರ್ಜನ್ನ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.